ಇನ್ನು ಈ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡ್ತಾ ಇರ್ತಾರೆ. ಲೋಕಾಯುಕ್ತ ರೇಡ್ ಅಲ್ಲಿ ಹಂಗೆ ಹಿಂಗೆ ಅಂತ. ಸೊ ಇವೆಲ್ಲವೂ ಕೂಡ ಬರುತ್ತೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್. ದಾಳಿ ಮಾಡಿದ ತಕ್ಷಣ ಅವ್ರು ಭ್ರಷ್ಟ ಅಧಿಕಾರಿಗಳು ಅಂತ ಹೆಂಗೆ ಹೇಳಕ್ಕಾಗುತ್ತೆ? ಬೆಂಗಳೂರು ಗ್ರಾಮಾಂತರದಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಿದ್ದಾರೆ. ಪಿಡಬ್ಲ್ಯೂಡಿ ಇಂಜಿನಿಯರ್ ಜನಾರ್ದನ್ ಮನೆಯಲ್ಲಿ ಕೋಟಿ ಕೋಟಿ ನಗದು ಪತ್ತೆಯಾಗಿದೆ. ದಾಳಿಯ ವೇಳೆ 500, 200, 100 ರೂಪಾಯಿಯ ನೋಟುಗಳು ಪತ್ತೆಯಾಗಿರೋದು. ಸೊ ಜನಾರ್ದನ್ ಮನೆಯಲ್ಲಿ 1,70,00,000 ರೂಪಾಯಿ ನಗದು ಪತ್ತೆಯಾಗಿದೆ ಅಂತೆ. ಆದಾಯಕ್ಕಿಂತ ಶೇಕಡ 216ರಷ್ಟು ಅಧಿಕವಾಗಿ ಆಸ್ತಿಯನ್ನ ಹೊಂದಿದ್ದಾರೆ ಅನ್ನೋದು. ಚಿನ್ನಾಭರಣ, ನಗದು ಎಲ್ಲ ಪತ್ತೆಯಾಗಿದೆ. ಭ್ರಷ್ಟ ಅಧಿಕಾರಿಗಳೇ ಲೋಕಾಯುಕ್ತ ಶಾಕ್. ಅವ್ರಿಗೆ ಹೋಗೋದು ಶಾಕ್ ಕೊಟ್ಟು ಬಂದ್ರೆ ಆಗೋದಿಲ್ಲ. ಅವ್ರು ಏನ್ ಮಾಡಿದ್ದಾರೆ ಏನಿಲ್ಲ ಇವೆಲ್ಲವೂ ಕೂಡ ಪತ್ತೆ ಹಚ್ಚುವಂತ ಕೆಲಸ ಮಾಡ್ಬೇಕ್ರಪ್ಪ. ಅವ್ರಿಗೆ ಯಾವ ಶಿಕ್ಷೆ ಕೊಡಿಸಿದ್ರೆ ಅನ್ನೋದು ಹೇಳ್ಬೇಕಲ್ಲ ರಾಜ್ಯದ ಜನತೆಗೆ. ನಾವು ಪದೇ ಪದೇ ಕೇಳ್ತೀವಿ, ಇಲ್ಲಿಯವರೆಗೂ ನೀವು ದಾಳಿ ಮಾಡಿರೋದ್ರಲ್ಲಿ ಎಷ್ಟು ಜನರಿಗೆ ಯಾವ ಶಿಕ್ಷೆಯನ್ನು ಕೊಡಿಸಿದ್ದೀರಾ, ಎಷ್ಟು ಜನರಿಂದ ಎಷ್ಟು ದಂಡವನ್ನು ವಸೂಲಿ ಮಾಡಿದ್ದೀರಾ, ಏನು ಅವ್ರ ಮೇಲೆ ಆಗಿರುವಂಥ ಕ್ರಮ ಯಾವುದು ಹೇಳಲ್ಲ. ಬರೀ ದಾಳಿ, ಶಾಕು, ಅವ್ರ ಮನೇಲಿ ಇಷ್ಟು ಸಿಕ್ತು, ಅವ್ರ ಮನೇಲಿ ಇಷ್ಟು ಸಿಕ್ತು, ಇಷ್ಟೇ ಕತೆ. ಮುಂದಿಂದ ಏನಂದರೆ ಏನೂ ಇಲ್ಲ. ಆಮೇಲೆ ಅವ್ರ ಪಡೆಗೆ ಅವರು ಡ್ಯೂಟಿ ಮಾಡ್ತಾ ಇರ್ತಾರೆ, ಇವ್ರ ಪಡೆಗೆ ಇವರು ಡ್ಯೂಟಿ ಮಾಡ್ತಾ ಇರ್ತಾರೆ. ಈ ಸರ್ಕಸಲ್ಲಿ ಒಂದೊಂದ್ಸಲ ನಡು ಜೋಕರ್ ಬಂದು ಓಡ್ತಾ ಇರ್ತಾರಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಇದು ಏನು ಅನ್ನೋದು ಕ್ಲಾರಿಟಿ ಇರೋದಿಲ್ಲ. ಬಂದು ಸುಮ್ಮನೆ ನಗಿಸ್ಬಿಟ್ಟು ಹೋಗ್ಬಿಡೋದು. ಈಗ ಇವ್ರದ್ದು ಹಂಗೆ ಬಂದ್ಬಿಟ್ಟು ಏನೋ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ. ಏನಾಯಿತು, ಯಾರಿಗೆ ಶಿಕ್ಷೆ ಕೊಡಿಸಿದ್ರೆ, ಎಷ್ಟು ಜನ ಜೈಲಲ್ಲಿದ್ದಾರೆ, ಎಷ್ಟು ಜನಕ್ಕೆ ದಂಡ ಆಗಿದೆ, ಶಿಕ್ಷೆ ಇದೆಯಾ ಇಲ್ವಾ, ಅವ್ರ ಕೆಲಸದಿಂದ ತೆಗೆದು ಹಾಕಿದ್ರಾ, ಸಸ್ಪೆಂಡ್ ಆದ್ರಾ, ಎಂಥದ್ದು ಇಲ್ಲ. ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನಾಗೇಶ್, ನಾವು ಈ ಲೋಕಾಯುಕ್ತ ದಾಳಿ, ರೇಡು, ಅವ್ರ ಮನೇಲಿ ಇಷ್ಟು ಸಿಕ್ತು, ಇವ್ರ ಮನೇಲಿ ಇಷ್ಟು ಸಿಕ್ತು ಅಂತ ಹೇಳಿ 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 ನಮಗೂ ಸಾಕಾಗೋಯ್ತ್ರಿ. ಯಾರಿಗೆ ಇಲ್ಲಿಯವರೆಗೂ ಎಷ್ಟು ಶಿಕ್ಷೆ ಆಗಿದೆ, ಯಾರಿಗೆ ಇಲ್ಲಿಯವರೆಗೂ ಎಷ್ಟು ದಂಡ ಹಾಕಿದ್ದಾರೆ, ಯಾರನ್ನು ಇಲ್ಲಿಯವರೆಗೂ ಕೆಲಸದಿಂದ ಕಿತ್ತಾಕಿದ್ದಾರೆ ಅನ್ನೋದು ಒಂದು ಲಿಸ್ಟೇ ಕೊಡಲ್ಲಪ್ಪ. ಸುಮ್ಮನೆ ದಾಳಿ ದಾಳಿ ಅಂತಾರೆ. ಈ ದಾಳಿಯಲ್ಲಿ ಏನಾಯ್ತ್ರಪ್ಪ ಹೇಳಿ. ಅರುಣ್, ಇವತ್ತು ಬೆಳ್ಳಂಬೆಳಗ್ಗೆ ಆದಾಯಕ್ಕೂ ಅಧಿಕವಾಗಿ ಆಸ್ತಿ ಗಳಿಕೆ ಆರೋಪದ ಮೇಲೆ ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ಮಾಡಿದರು. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಮನೆಯಲ್ಲಿ ಕಂತೆ ಹಣ ಮತ್ತು ಚಿನ್ನಾಭರಣ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಿರುವಂಥದ್ದು. ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿದ್ದಂತಹ HM ಇವರ ಅಧಿಕಾರಿಯ ಮನೆಯಲ್ಲಿ ಕೂಡ ಸುಮಾರು 1,70,00,000 ಹಣದಷ್ಟು ನಗದು ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಜೊತೆಗೆ ಜನಾರ್ದನ್ ಮನೆಯಲ್ಲಿ ಬೇರೆ ಬೇರೆ ಆಸ್ತಿ ಪತ್ರಗಳು ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಸುಮಾರು 4 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಪಾಸ್ತಿಗಳ ವಿವರ ಸಿಕ್ಕಿದೆ. ಮತ್ತೆ 226% ಅಷ್ಟು ಆದಾಯಕ್ಕೂ ಅಧಿಕ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ಪುರುಷೋತ್ತಮ್ ಮತ್ತೆ ಜನಾರ್ದನ್ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಚಿನ್ನಾಭರಣ ಮತ್ತೆ ನಗದು ಪತ್ತೆಯಾಗಿದ್ದು, ಮತ್ತೆ ಬೇರೆ ಬೇರೆ ಅಕ್ರಮವಾಗಿ ಆಸ್ತಿ ಮಾಡಿಕೊಂಡಿರುವ ಬಗ್ಗೆ ಒಂದಷ್ಟು ದಾಖಲೆಗಳು ಕೂಡ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಸದ್ಯ ಅಷ್ಟು ಜನ ಅಧಿಕಾರಿಗಳ ಮನೆಯಲ್ಲಿ ತನಿಖೆ ಮುಂದುವರೆದಿದ್ದು, ತನಿಖೆ ವೇಳೆ ಒಂದಷ್ಟು ನಗದು ಮತ್ತೆ ಚಿನ್ನಾಭರಣ ಪತ್ತೆ ಆಗಿರೋ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಅರುಣ್. ಓಕೆ ನಾಗೇಶ್, ಎಲ್ಲ ಮಾಹಿತಿಗೆ ಧನ್ಯವಾದಗಳು. ದಯವಿಟ್ಟು ಒಂದು ಪಟ್ಟಿ ಕೊಟ್ಬಿಡ್ರಪ್ಪ ಲೋಕಾಯುಕ್ತದವರು. ಏನು ಮಾಡಿದರೆ ಇಷ್ಟು ವರ್ಷಗಳಿಂದ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ರಾಜ್ಯದ ಜನತೆಗೆ ನಮಗೂ ಹೇಳೋಕ್ಕೂ ಒಂದು ಧೈರ್ಯ ಇರುತ್ತೆ. ಓಹ್, ಇವರೇನೋ ಮಾಡ್ತಾ ಇದ್ದಾರಪ್ಪ, ಭ್ರಷ್ಟರ ಹೆಡೆಮುರಿಯನ್ನು ಕಟ್ತಾ ಇದ್ದಾರೆ ಅನ್ನುವಂಥದ್ದಾದರೂ ಕಾನ್ಫಿಡೆನ್ಸ್ ಬರುತ್ತೆ.